ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಅನಿಲ್ ಬಾಸು. ನಾವೀಗ ಬೆಂಗಳೂರಿನ ಅರಮನೆ ಮೈದಾನದಲ್ಲಿದ್ದೇವೆ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಿನ್ನೆಯಿಂದನೂ ಕೂಡ ಒಂದು ಇನ್ವೆಸ್ಟ್ ಕರ್ನಾಟಕ ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶ ನಡೀತಿರುವಂಥದ್ದು. ಈ ಸಮಾವೇಶದ ಅಂಗವಾಗಿ ಇಲ್ಲಿ ಒಂದು ಎಕ್ಸಿಬಿಷನ್ ಸೆಂಟರನ್ನು ಕೂಡ ತೆರಲಾಗಿದೆ. ನಾವು ಈಗ ನೋಡ್ಬೋದು ಎಕ್ಸಿಬಿಷನ್ ಸೆಂಟರ್ನಲ್ಲಿ ಯಾವ್ಯಾವ ಕಂಪನಿಗಳು ಯಾವ ಕ್ಷೇತ್ರದಲ್ಲಿ ಯಾವ ರೀತಿಯಾದಂಥ ಆವಿಷ್ಕಾರಗಳನ್ನು ಮಾಡ್ತಾ ಇವೆ, ಏನೆಲ್ಲ ಹೊಸ ಹೊಸ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಪರಿಚಯಿಸುತ್ತಿವೆ. ಜೊತೆಗೆ ಏನಂತೇಳಿದ್ರೆ ಅವುಗಳ ಪ್ರಮುಖವಾದಂತಹ ಅವುಗಳು ಒಂದು ಉತ್ಪನ್ನಗಳೇನು, ಈ ಎಲ್ಲ ವಿಚಾರಗಳನ್ನು ಕೂಡ ಈ ಒಂದು ಒಂದು ಎಕ್ಸಿಬಿಷನ್ನಲ್ಲಿ ನಾವು ನೋಡ್ಬೋದಾಗಿದೆ. ಪ್ರಮುಖವಾಗಿ ನೋಡೋದಾದರೆ ಇಲ್ಲಿ ಹಲವಷ್ಟು ಕಂಪನಿಗಳು ತಮ್ಮ ಒಂದು ಏನೇನು ಉತ್ಪನ್ನಗಳಿದ್ದಾವೆ ಅವೆಲ್ಲವನ್ನು ಹಾಕಿದ್ದಾರೆ. ಸುಮಾರು 170ಕ್ಕೂ ಹೆಚ್ಚಿನ ಒಂದು ಎಕ್ಸಿಬಿಷನ್ ಸ್ಟಾಲ್ಗಳಲ್ಲಿ ಹಾಕಲಾಗಿದೆ ಎಂಬಂತಹ ಒಂದು ಮಾಹಿತಿ ಬರ್ತಾ ಇದೆ. ಇಲ್ಲಿ ಬಾಷ್ ಕಂಪ್ನಿ ಇದನ್ನು ನಾವು ನೋಡ್ಬೋದು. ಜೊತೆಗೆ ಅಂತ ಹೇಳಿದರೆ ಅವರು ತಮ್ಮ ಉತ್ಪನ್ನಗಳನ್ನು ಕೂಡ ಈ ಒಂದು ಎಕ್ಸಿಬಿಷನ್ನಲ್ಲಿ ಪ್ರದರ್ಶನವನ್ನು ಮಾಡ್ತಿರುವಂಥದ್ದು, ತಮ್ಮ ಪ್ರಮುಖವಾದಂಥ ಉತ್ಪನ್ನಗಳನ್ನು ಮಾಡ್ತಿರುವಂಥ. ಅದೇ ರೀತಿಯಾಗಿ ಇಲ್ಲಿ ತೈವಾನ್ ಪೆವಿಲಿಯನ್ ಅಂತ ಹಾಕಿಕೊಳ್ಳಲಾಗಿದೆ. ಇದು ತೈವಾನ್ ಕಂಪ್ನಿ ತಮ್ಮ ಉತ್ಪನ್ನಗಳಿದ್ದಾವೆ ಆ ಎಲ್ಲ ಉತ್ಪನ್ನಗಳ ಕೂಡ ತಂದುಕೊಂಡು ಪ್ರಾತ್ಯಕ್ಷಿಯನ್ನು ಕೊಡ್ತಿರುವಂಥದ್ದು. ಜೊತೆಗೆ ಏನಂತ ಹೇಳಿದರೆ ಅವರು ಕಂಡು ಹಿಡಿದಿರುವಂತಹ ವಸ್ತುಗಳಿರ್ಬೋದು, ಮತ್ತು ಪ್ರಮುಖವಾಗಿ ಏನೆಲ್ಲ ಅತ್ಯಂತ ಸಮರ್ಪಕವಾಗಿ ಬಳಕೆಯನ್ನು ಮಾಡ್ಬೋದಾಗಿದೆ ಅದನ್ನು ಇಲ್ಲಿ ತೋರಿಸ್ತಾ ಇರುವಂಥದ್ದು. ಇಲ್ಲಿನೂ ಕೂಡ ಒಂದು ಸ್ಟಾರ್ಟಪ್ ಕಂಪ್ನಿ ಆಗಿರುವಂಥದ್ದು. ಇದು ರಿವರ್ ಅನ್ನೋಂಥದ್ದು ಏನಿದೆ, ಇದೊಂದು ಬ್ಯಾಟ್ರಿ ಚಾಲಿತವಾದಂತಹ ದ್ವಿಚಕ್ರ ವಾಹನಗಳನ್ನು ಬೈಕ್ಗಳನ್ನು ಓಡಿಸುವಂಥದ್ದು. ಈ ಕಂಪ್ನಿಯೂ ಕೂಡ ತನ್ನ ಒಂದು ಉತ್ಪನ್ನಗಳನ್ನು ಇಲ್ಲಿ ಇಟ್ಟಿರುವಂಥದ್ದು. ಇನ್ನೂ ಬಹಳಷ್ಟು ರೀತಿಯಾದಂತಹ ಒಂದಿಷ್ಟು ಉತ್ಪನ್ನಗಳು ಸ್ಟಾಲ್ಗಳನ್ನು ಹಾಕಲಾಗಿದೆ. ಪ್ರಮುಖವಾಗಿ ಮುಂದಿನ ಹಂತದಲ್ಲಿ ಕೂಡ ನಾವು ಇಲ್ಲಿರುವಂತಹ ಪ್ರಮುಖ ಸ್ಟಾಲ್ಗಳಿದ್ದಾವೆ, ಯಾವ್ಯಾವ ಕಂಪನಿಗಳಿದ್ದಾವೆ ಅವರು ಪ್ರತಿಯೊಂದನ್ನು ಹಾಕಿರುವಂಥದ್ದು. ಇಲ್ಲಿ ಕರ್ನಾಟಕ ಪೆವಿಲಿಯನ್ ಎಂಬಂಥದ್ದನ್ನು ನಾವು ನೋಡ್ಬೋದು. ಇಲ್ಲಿನೂ ಕೂಡ ಹಲವು ಕರ್ನಾಟಕದ ಅಲ್ಲಿರುವಂತಹ ಕಂಪನಿಗಳು, ಅದ್ರ ಜೊತೆಗೆ ಅವರು ಏನೇನು ಮಾಡ್ತಾರೆ ಎಂಬಂಥದ್ದನ್ನು ನಾವು ಈ ಕಡೆ ಬಂದರೆ ಟೊಯೋಟಾ ಕಂಪ್ನಿ ತನ್ನ ಒಂದು ಕಾರುಗಳನ್ನು ಹಾಕಿರುವಂಥದ್ದು. ಇಲ್ಲಿ ಕಾರನ್ನು ಯಾವ ರೀತಿಯಾಗಿರ್ತದೆ, ತನ್ನ ಮಾಡೆಲ್ಗಳು ಯಾವ ರೀತಿಯಾಗಿರ್ತವೆ ಎಂಬಂಥದ್ದನ್ನು ಟೊಯೋಟಾ ಕಂಪ್ನಿಯವರು ತೋರಿಸಿರುವಂಥದ್ದು. ಜೊತೆಗೆ ಪ್ರಮುಖವಾಗಿ ಇಲ್ಲಿ ನೋಡೋದಾದರೆ ಕಾರನ್ನು ಯಾವ ರೀತಿಯಾಗಿ ಬಿಲ್ಡ್ ಮಾಡಲಾಗಿದೆ, ಅಂದರೆ ಈ ಒಂದು ಭದ್ರತಾ ದೃಷ್ಟಿಯಿಂದ ಯಾವುದೇ ಅಪಘಾತ ಅಥವಾ ಇನ್ಯಾವುದೇ ಅವಘಡ ಸಂಭವಿಸಿದಂಥ ಸಂದರ್ಭದಲ್ಲಿ ಈ ಕಾರು ಯಾವ ರೀತಿಯಾಗಿ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತದೆ ಎಂಬಂಥದ್ದನ್ನು ಅವರ ಒಂದು ರೀತಿಯಲ್ಲಿನೇ ತೋರಿಸಿರುವಂಥದ್ದು. ಇಲ್ಲಿ ನೋಡ್ಬೋದು ನಾವು ಅವರು ಕೊಟ್ಟಿರುವಂಥ ಸೆಕ್ಯೂರಿಟಿಯ ಒಂದಿಷ್ಟು ಯಾವ್ಯಾವ ರೀತಿಯಾಗಿ ಭದ್ರತೆಗೆ ಒಂದು ಒತ್ತನ್ನು ಕೊಟ್ಟಿತ್ತು. ಏರ್ ಬ್ಯಾಗ್ ಇರ್ಬೋದು, ಕ್ಯಾಮ್ರಾ ಇರ್ಬೋದು, ಜೊತೆಗೆ ಅವರು ಯಾವ ರೀತಿಯಾಗಿ ಅವರೊಂದು ಮೋಟ್ರ್ ಯಾವ ರೀತಿಯಾಗಿ ವರ್ಕನ್ನು ಮಾಡ್ತದೆ, ಯಾವ ರೀತಿಯಾಗಿ ಅವರ ಒಂದು ಕಾರು ಇದೆ ಎಂಬಂಥದ್ದೆಲ್ಲವನ್ನು ಕೂಡ ಅವರು ತೋರಿಸ್ತಿರುವಂಥದ್ದು. ಎಲ್ಲವನ್ನು ನೋಡ್ತಾ ಇದ್ದರೆ ಅಂದರೆ ಈ ಯಾರಾದರೂ ಈ ಒಂದು ಗ್ರಾಹಕರೇನಿರ್ತಾರೆ ಅವರಿಗೆ ಗ್ರಾಹಕರಿಗೆ ಸಂಪೂರ್ಣವಾದಂಥ ಒಂದು ವಿಶ್ವಾಸ ಬರುವ ರೀತಿಯಲ್ಲಿ ಅವರು ಈ ತಮ್ಮ ಪ್ರಾತ್ಯಕ್ಷಿಕೆಯನ್ನು ಕೊಡ್ತಿರುವಂಥದ್ದು. ನಾವು ಮುಂದಿನ ಭಾಗದಲ್ಲಿಯೂ ಕೂಡ ಇನ್ನಷ್ಟು ಈ ಸ್ಟಾಲ್ಗಳನ್ನು, ಅದೇ ರೀತಿಯಾಗಿ ಇನ್ನಷ್ಟು ಏನೇನು ವಸ್ತುಗಳು ಅಂದರೆ ಪ್ರಾಡಕ್ಟ್ಗಳನ್ನು ಕಂಡು ಹಿಡಿದಿದ್ದಾರೆ ಅವೆಲ್ಲವನ್ನು ಕೂಡ ನೋಡೋಣ. ಎಕ್ಸಿಬಿಷನ್ನ ಮತ್ತೊಂದು ಪ್ರಮುಖ ಆಕರ್ಷಣೆ ಅಂತ ಹೇಳಿದರೆ ಕರ್ನಾಟಕ ಪೆವಿಲಿಯನ್. ಈ ಕರ್ನಾಟಕ ಪೆವಿಲಿಯನ್ನಲ್ಲಿ ಕರ್ನಾಟಕ ಸರ್ಕಾರ ಗುರುತುಪಡಿಸಿರುವಂಥ ಒಂದಿಷ್ಟು ಕಂಪನಿಗಳಿಗೆ ಒಂದಿಷ್ಟು ಅವಕಾಶವನ್ನು ಮಾಡಿಕೊಡಲಾಗಿದೆ. ತಮ್ಮ ಸ್ಟಾರ್ಟಪ್ಗಳಿರ್ಬೋದು ಅಥವಾ ಎಸ್ಟಾಬ್ಲಿಷ್ ಆಗಿರುವಂಥ ಕಂಪ್ನಿಗಳಿರ್ಬೋದು, ಈ ಎಲ್ಲ ಕಂಪ್ನಿಗಳಿಗೂ ಕೂಡ ತಮ್ಮ ಒಂದು ಪ್ರಾತ್ಯಕ್ಷಿಕೆಯನ್ನು ಕೊಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು. ಇಲ್ಲಿ ಪ್ರಮುಖವಾಗಿ ಒಂದಿಷ್ಟು ಹಲವು ಕಂಪ್ನಿಗಳಿದ್ದಾವೆ. ಅಗ್ರಿಕಲ್ಚರ್ ಬೇಸ್ ಇರ್ಬೋದು, ಅದೇ ರೀತಿ ತಾಂತ್ರಿಕತೆ ಇರ್ಬೋದು, ಅದೇ ರೀತಿಯಾಗಿ ರೋಬೋಟ್ ಇರ್ಬೋದು. ಹೀಗೆ ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ ಪರಿಣಿತಿಯನ್ನು ಪಡೆದಿರುವಂತಹ ಕಂಪನಿಗಳಿದ್ದಾವೆ. ನಾವು ಪ್ರಮುಖವಾಗಿ ಈಗ ಇಲ್ಲಿನ ಒಂದಿಷ್ಟು ಜನರನ್ನು ಮಾತಾಡಿಸುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಅದರ ಜೊತೆಗೆ ಏನೆಲ್ಲ ಒಂದು ಆವಿಷ್ಕಾರಗಳನ್ನು ಸ್ಟಾರ್ಟಪ್ ಕಂಪ್ನಿಗಳು ಮಾಡ್ತಾ ಇವೆ ಎಂಬಂಥದ್ದನ್ನು ನಾವು ನೋಡೋಣ. ಈಗ ಈ ಒಂದು ಕರ್ನಾಟಕ ಪೆವಿಲಿಯನ್ನಲ್ಲಿಯೂ ಕೂಡ 10 ಸ್ಟಾಲ್ಗಳಿಗೆ 10 ಸ್ಟಾರ್ಟಪ್ಗಳು ಮತ್ತು ಈಗಾಗಲೇ ಇರುವಂಥ ಕಂಪನಿಗಳಿಗೆ ಒಂದು ಅವಕಾಶವನ್ನು ಮಾಡಿ ಕೊಟ್ಟಿರುವಂಥದ್ದನ್ನು ಇಲ್ಲಿ ನೋಡೋದಾದರೆ ಒಂದು ಫೈಲೋ ಕಂಪನಿಯ ಒಂದು ಕೈರೋ ಎಂಬಂತಹ ಒಂದು ಕೃಷಿ ಸಂಬಂಧಿತ ಒಂದು ಉಪಕರಣವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಈ ಒಂದು ಪ್ರದರ್ಶನದಲ್ಲಿ ಈ ಒಂದು ಕೃಷಿ ಸಂಬಂಧಿತ ಉಪಕರಣದಲ್ಲಿ ಯಾವ ರೀತಿಯಾದಂತಹ ಕೃಷಿಗೆ ಸಂಬಂಧಿಸಿದಂತೆ ಇದು ಯಾವ ರೀತಿಯಾಗಿ ಒಂದು ಸಹಾಯವನ್ನು ಮಾಡ್ತದೆ ಅದನ್ನು ಅವರನ್ನು ಕೇಳಿ ತಿಳಿದುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಕೈರೋ ಅಂತ ಅಂದರೆ ಹವಾಮಾನ, ಗ್ರೀಕ್ ಭಾಷೆಯಲ್ಲಿ ಕೈರೋ ಅಂತ ಅಂದರೆ ಹವಾಮಾನ. ಸೊ ಅದೇ ಒಂದು ವರ್ಡ್ನ ನಾವು ಈ ಒಂದು ಡಿವೈಸ್ಗೆ ಇಟ್ಟಿದ್ದೀವಿ. ಸೊ ಇದು ಎಷ್ಟು ದಿನದಲ್ಲಿ ಬರುತ್ತೆ ಅಂತ ಅಂದರೆ, ನೀವು ಈಗ ಫೋನ್ ಮಾಡಿ ನಮಗೆ ಡಿವೈಸ್ ಬೇಕು ಅಂತ ಹೇಳಿದ್ರೆ ನಮ್ಮ ಸೇಲ್ಸ್ ಪರ್ಸನ್ ವಿಸಿಟ್ ಮಾಡ್ತಾರೆ. ವಿಸಿಟ್ ಮಾಡಿ ಅವ್ರು ನಿಮ್ಮ ಹತ್ರ ಡೀಟೇಲ್ಸ್ ತೊಗೊಂಡು 2 to 3 ಡೇಸಲ್ಲಿ ನಿಮ್ಗೆ ಇನ್ಸ್ಟಾಲ್ ಮಾಡ್ತಾರೆ. ಅದೇ ರೀತಿ ನೋಡಿದ್ವಲ್ಲ, ಈ ಒಂದು ಕೃಷಿ ಉತ್ಪನ್ನಗಳು ಸೇರಿದಂತೆಯೂ ಕೂಡ ತಾಂತ್ರಿಕವಾಗಿಯೂ ಕೂಡ ಆಗಿರುವಂಥ ಬೆಳವಣಿಗೆಗಳು ಅಥವಾ ಒಂದಿಷ್ಟು ಹೊಸ ಆವಿಷ್ಕಾರಗಳ ಕುರಿತಂತೆಯೂ ಕೂಡ ಇಲ್ಲಿ ಒಂದು ಸ್ಟಾಲ್ಗಳನ್ನು ಹಾಕಿರುವಂಥದ್ದು. ಈ ಎಲ್ಲ ಸ್ಟಾಲ್ಗಳಲ್ಲಿ ಕೂಡ ಹಲವಷ್ಟು ವಿಚಾರಗಳಿದ್ದಾವೆ. ಈ ಒಂದು ಸುಮಾರು 70ಕ್ಕೂ ಹೆಚ್ಚಿನ ಈ ಒಂದು
ಸ್ಟಾಲ್ಗಳನ್ನು ಕಂಪನಿಗಳು ಹಾಕಿದ್ದಾವೆ ಎಂಬಂಥ ಮಾಹಿತಿ ಇರುವಂಥದ್ದು. ನಾವು ಮುಂದಿನ ಹಂತದಲ್ಲಿಯೂ ಕೂಡ ಒಂದಿಷ್ಟು ಈ ಕಂಪನಿಗಳನ್ನು ನೋಡ್ಬೋದಾಗಿದೆ. ಕರ್ನಾಟಕದ ಪ್ರವಾಸೋದ್ಯಮ ಇಲಾಖೆಯಲ್ಲಿ ತಮ್ಮ ಸ್ಟಾಲನ್ನು ಹಾಕಿರುವಂಥದ್ದು. ಈ ಒಂದು ಸ್ಟಾಲ್ನಲ್ಲಿಯೂ ಕೂಡ ಕರ್ನಾಟಕ ಏನು ಒಂದು ರಾಜ್ಯ ಹಲವು ಜಗತ್ತುಗಳು ಎಂಬಂತಹ ಒಂದು ಧ್ಯೇಯವಾಕ್ಯವನ್ನು ಇಟ್ಕೊಂಡು ಪ್ರವಾಸೋದ್ಯಮ ಇಲಾಖೆ ಒಂದು ಕೆಲಸವನ್ನು ಮಾಡ್ತಾ ಇದೆ. ಈ ಒಂದು ತನ್ನ ಒಂದು ಇಲ್ಲಿರುವಂತಹ ಏನು ಒಂದಿಷ್ಟು ರಾಜ್ಯದ ಕರ್ನಾಟಕದಲ್ಲಿರುವಂತಹ ಬೇರೆ ಬೇರೆಯಾಗಿರುವಂಥ ಪ್ರವಾಸಿ ತಾಣಗಳ ಬಗ್ಗೆ ಎಲ್ಲದರ ಬಗ್ಗೆಯೂ ಕೂಡ ನಾವು ನೋಡ್ಬೋದು. ಜೊತೆಗೆ ಅಂತೇಳಿ ಈ ಕಡೆ ನಾವು ನೋಡೋದಾದರೆ ಇಲ್ಲಿ ಒಂದು ಏರ್ ಟ್ಯಾಕ್ಸಿ ಇನ್ನು ಕೆಲವು ವರ್ಷಗಳಲ್ಲಿ ಏನು ಟ್ರಾಫಿಕ್ ಮತ್ತಷ್ಟು ಹೆಚ್ಚಿಗೆ ಆಗ್ತದೆ, ಅದರಿಂದಾಗಿ ಯಾವ ರೀತಿಯಾಗಿ ನಾವು ಶೀಘ್ರವಾಗಿ ನಮ್ಮ ಒಂದು ಸ್ಥಳಕ್ಕೆ ಹೋಗೋದಕ್ಕೆ ಅವಕಾಶ ಆಗ್ತದೆ ಎಂಬಂಥದ್ದು ಕುರಿತಂತೆ ಒಂದು ನೋಡ್ಕೊಳ್ಳೋದಕ್ಕೆ ಏರ್ ಟ್ಯಾಕ್ಸಿಯನ್ನು ಮಾಡಿರುವಂಥದ್ದು. ಇಲ್ಲಿ ಸರಳ ಏವಿಯೇಷನ್ ಬೆಂಗಳೂರಿನಲ್ಲಿ ಈ ಒಂದು ಏರ್ ಟ್ಯಾಕ್ಸಿಯನ್ನು ತಯಾರು ಮಾಡಲಾಗಿದೆ ಎಂಬಂತಹ ಒಂದು ಮಾಹಿತಿ ಸಿಗ್ತಾ ಇದೆ. ಇದರ ಬಳಕೆಗೆ ಕೊಡ್ತಾರೆ ಎಂಬಂತಹದ್ದು ಒಂದು ಪ್ರಾಥಮಿಕ ಮಾಹಿತಿ ಇರುವಂಥದ್ದು. ಈ ಏರ್ ಟ್ಯಾಕ್ಸಿ ಇದೀಗ ಬೆಂಗಳೂರಿನ ಒಂದು ಬೆಂಗಳೂರಿನಲ್ಲಿ ನಡೆಯುತ್ತಿರುವಂತಹ ಇನ್ವೆಸ್ಟ್ ಕರ್ನಾಟಕ ಹೂಡಿಕೆದಾರರ ಸಮಾವೇಶದ ಒಂದು ಪ್ರಮುಖ ಆಕರ್ಷಣೆಯೇ ಆಗಿದೆ ಅಂತ ಹೇಳ್ಬೋದು. ಇದನ್ನು ಯಾವ ರೀತಿಯಾಗಿ ಒಂದು ಬಳಕೆ ಮಾಡಲಾಗ್ತದೆ, ಜೊತೆಗೆ ಏನಂತ ಹೇಳಿದರೆ ಇದರಿಂದ ಆಗುವಂಥ ಉಪಯೋಗಗಳೇನು, ಎಲ್ಲ ವಿಚಾರಗಳ ಕುರಿತಂತೆ ಕೂಡ ನಾವು ಒಂದು ಮಾಹಿತಿಯನ್ನು ಪಡೆಯೋದಕ್ಕೆ ಒಂದು ಪ್ರಯತ್ನವನ್ನು ಮಾಡೋಣ. ಈ ಎಕ್ಸಿಬಿಷನ್ನ ಒಂದು ಪ್ರಮುಖ ಆಕರ್ಷಣೆಯಾಗಿರುವಂಥ ಏರ್ ಟ್ಯಾಕ್ಸಿ ಎಂಬಂಥದ್ದು ನಾವು ನೋಡ್ತಾ ಇದ್ದೇವೆ. ಇದರ ಕುರಿತಂತೆ ಇದರ ಸಿಟಿಯವರಾಗಿರುವಂಥವ್ರು ಏನು ಹೇಳ್ತಾರೆ, ಏನೆಲ್ಲ ಇದೆ, ಏನು ಅನ್ನೋದನ್ನು ಮೊದಲಿಗೆ ಅವ್ರು ಇದು ಏನು ಸರ್ ಇದು ಮೊದಲಿಗೆ ಹೇಳೋದಾದರೆ ಇದು? So it's a air taxi, what you see behind of me. It's a plane that vertically lands and vertically takes off. So it's a complete electric aircraft. It takes around 20 minutes to completely charge, and you get a range of 160 kilometers. ಎಸ್. ಇದನ್ನು ಎಲ್ಲಿ ಯೂಸ್ ಮಾಡ್ಬೋದು? ಬೆಂಗಳೂರಿಗೆ ಇದು ಪರ್ಟಿಕ್ಯುಲರ್ ಬೆಂಗಳೂರಿಗೆ ಆಗಿರುವಂಥದ್ದು, ಇದನ್ನು ಯಾವ ಎಲ್ಲಿ ಯೂಸ್ ಮಾಡ್ಬೋದು? So we want to solve the congestion problem that we are facing right now, and so this is going to be a mass commute taxi segment basically, where we will take people from Bangalore airport being the hub, and then other places like Electronic City, malls, 5-star hotels, IT parks, hospitals and all of that. It can be also ambulance as well. It can be for cargo also. It can be for defense also. So a lot of application. We'll start with air taxi, but then there are a lot of different application we are looking into. ಇದು ರಾಕೇಶ್ ಗಾಂವ್ಕರ್ ಅವರು ಹೇಳುವಂಥ ಮಾತು. ಇದು 2029 ಈ ಒಂದು ಏರ್ ಟ್ಯಾಕ್ಸಿ ನಮಗೆ ಬೆಂಗಳೂರಿನಲ್ಲಿ ಅವೈಲೇಬಲ್ ಆಗ್ತದೆ. ಅದರ ಜೊತೆಗೆ ಏನಂತ ಹೇಳಿದರೆ ಇದನ್ನು ಬಳಸ್ಕೊಂಡು ನಾವು ಏರ್ ಆಂಬ್ಯುಲೆನ್ಸ್ ಥರನೂ ಬಳಸ್ಕೋಬೋದು, ಏರ್ ಟ್ಯಾಕ್ಸಿ ಥರನೂ ಬಳಸ್ಕೋಬೋದು. ಈ ರೀತಿಯಂಥ ಒಂದು ಮಾಹಿತಿಯನ್ನು ರಾಕೇಶ್ ಅವರು ಕೊಡ್ತಾ ಇದ್ದಾರೆ. ಜೊತೆಗೆ ನಾವು ನೋಡೋದಾಗಲಿ ಮ್ಯಾಸಿವ್ ಫರ್ಗೂಸನ್ ಇರ್ಬೋದು, ಬೇರೆ ಬೇರೆ ಕಂಪ್ನಿಗಳು ಇರ್ಬೋದು, ಈಸೂಜು ಇರ್ಬೋದು, ಇಂಥ ಬಹಳಷ್ಟು ಕಂಪನಿಗಳು ಈ ಒಂದು ಎಕ್ಸಿಬಿಷನ್ನಲ್ಲಿ ನಮಗೆ ಕಂಡು ಬರ್ತಾ ಇರುವಂಥದ್ದು. ಹೀಗಾಗಿ ನೋಡೋದಾದರೆ ಬಹಳಷ್ಟು ಕಂಪನಿಗಳು ತಮ್ಮ ಒಂದು ಸ್ಟಾರ್ಟಪ್ ಕಂಪ್ನಿಗಳಿಂದ ಉತ್ಪನ್ನಗಳೇನು ತಯಾರಾಗಿವೆ ಅದು ಸೇರಿದಂತೆ ಏನೆಲ್ಲ ಆವಿಷ್ಕಾರಗಳು ರಾಜ್ಯದಲ್ಲಿ ಆಗ್ತವೆ ಹಾಗೂ ರಾಜ್ಯದ ಹೊರಗಡೆ ಆಗ್ತಿರುವಂಥದ್ದು ತೋರಿಸ್ತದೆ. ಪ್ರಮುಖವಾಗಿ ಇದನ್ನು ನಾವು ಸರಳ ಏವಿಯೇಷನ್ ನೋಡೋದಾದರೆ ಇದು ಬೆಂಗಳೂರು ಬೇಸ್ಡ್ ಕಂಪನಿ ಆಗಿದೆ ಮತ್ತು ಇದು ಇಲ್ಲಿನೇ ಒಂದು ಇನ್ನು 2029 ತನ್ನ ಒಂದು ಪ್ರಾಡಕ್ಟನ್ನು ಬೆಂಗಳೂರಿಗೆ ಇದು ಕೊಡುವಂತಹ ಎಲ್ಲ ರೀತಿಯಂಥ ತಯಾರಿಗಳನ್ನು ಕೂಡ ಮಾಡಿಕೊಂಡಿದೆ. ಬೆಂಗಳೂರಿನಲ್ಲಿ ನಡೆಯುತ್ತಿರುವ ಇನ್ವೆಸ್ಟ್ ಕರ್ನಾಟಕ ಎಕ್ಸಿಬಿಷನ್ನ ಪ್ರಮುಖ ಆಕರ್ಷಣೆ ಹಾಗೂ ಯಾವ ರೀತಿಯಾಗಿ ಇಲ್ಲಿ ನಡೀತಾ ಎಂಬುದರ ಕುರಿತಂಥ ಒಂದು ಮಾಹಿತಿಯಾಗಿತ್ತು. ಕ್ಯಾಮ್ರಾ ಪರ್ಸನ್ ಕೀರ್ತಿಕ್ ಜೊತೆ ಅನಿಲ್ ಬಾಸು, ದಿ ಫೆಡರಲ್ ಕರ್ನಾಟಕ, ಬೆಂಗಳೂರು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ.